ನಮಸ್ಕಾರ. ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ತುಂಬ ಕುತೂಹಲಕಾರಿ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. BK ಓಷಿಯನ್ಸ್ ಅನ್ನೋ ಯೂಟ್ಯೂಬ್ ಚಾನೆಲ್ನಲ್ಲಿ ಸಿಕ್ಕಂತಹ ಒಂದು ಆಧ್ಯಾತ್ಮಿಕ ಪ್ರವಚನದ ಸಾರಾಂಶ ಇದು. ಇದರ ಹೆಸರು ಆಜ್ ಕಿ ಮುರಳಿ ಕಾ ಸಾರ್ 30 ಜನವರಿ 2026. ಈ ಪ್ರವಚನದ ಪ್ರಕಾರ ನಮ್ಮ ಬಹುತೇಕ ಎಲ್ಲಾ ಸಮಸ್ಯೆಗಳಿಗೆ, ಗೊಂದಲಗಳಿಗೆ ಒಂದೇ ಒಂದು ಮೂಲ ಕಾರಣ ಇದೆಯಂತೆ. ಅದು ನಾವು ಯಾರು ಅನ್ನೋದನ್ನೇ ಮರ್ತಿರೋದು. ಒಂದು ರೀತಿ ಮಿಸ್ಟೇಕನ್ ಐಡೆಂಟಿಟಿ ಅಂತಾರಲ್ಲ, ಹಾಗೆ. ಇವತ್ತು ನಾವು ಇದೇ ಐಡಿಯಾವನ್ನ ಹಿಡಿದುಕೊಂಡು ಸ್ವಲ್ಪ ಆಳವಾಗಿ ನೋಡೋಣ. ಹೌದು, ತುಂಬಾ ಚೆನ್ನಾಗಿ ಹೇಳಿದ್ರಿ. ಈ ಚರ್ಚೆಯ ಕೇಂದ್ರ ಬಿಂದುವೆ ಆತ್ಮಸ್ಮೃತಿ, ಅಂದ್ರೆ ತನ್ನ ನಿಜ ಸ್ವರೂಪದ ನೆನಪು. ನೀವು ಹೇಳಿದಾಗೆ ಒಂದು ಸಣ್ಣ ರೂಪಕದಿಂದಲೇ ಶುರು ಮಾಡೋಣ. ಪ್ರವಚನದಲ್ಲಿ ಸ್ಮರಣೆಯ ಸ್ಯಾಕ್ರಿನ್ ಅಂತ ಒಂದು ಅದ್ಭುತವಾದ ಪದ ಬಳಸಿದ್ದಾರೆ. ಅಲ್ಲಿಂದ ಶುರು ಮಾಡೋದು ಒಳ್ಳೇದನ್ಸುತ್ತೆ. ಖಂಡಿತ. ಸ್ಮರಣೆಯ ಸ್ಯಾಕರಿನ್. ಈ ಪದ ಕೇಳೋಕೆ ತುಂಬಾ ವಿಚಿತ್ರವಾಗಿದೆ. ಸ್ಯಾಕರಿನ್ ಅಂದ್ರೆ ಒಂದು ಸಣ್ಣ ಮಾತ್ರೆ ಅಲ್ವಾ? ಅದು ಇಡೀ ಲೋಟ ಪಾನೀಯವನ್ನೇ ಸಿಹಿ ಮಾಡುತ್ತೆ, ಹಾಗೇನಾ? ಅಂದ್ರೆ ಒಂದು ಕ್ಷಣದ ದೈವಿಕ ನೆನಪು ನಮ್ಮ ಜನ್ಮಾಂತರದ ಕಹಿ ಅನುಭವಗಳನ್ನ ಸಿಹಿಯಾಗಿ ಪರಿವರ್ತಿಸ್ತಾ? ಎಕ್ಸಾಕ್ಟ್ಲಿ. ನೀವು ಸರಿಯಾದ ಪಾಯಿಂಟ್ ಹಿಡಿದಿದ್ದೀರಿ. ಇಲ್ಲಿ ನೆನಪು ಅಂದ್ರೆ ಗಂಟೆಗಟ್ಲೆ ಕೂತು ಮಾಡುವ ಜಪತಪ ಅಲ್ಲ. ಬದಲಿಗೆ ನಾನು ಈ ದೇಹವಲ್ಲ, ನಾನು ಒಂದು ಆತ್ಮ, ನನ್ನ ತಂದೆ ಪರಮಾತ್ಮ ಅನ್ನೋ ಒಂದು ಸಿಹಿಯಾದ ಶಕ್ತಿಯುತವಾದ ಸಂಕಲ್ಪ. ಸ್ಯಾಕ್ರಿನ್ ಕರಗೋಕೆ ಹೆಚ್ಚೊತ್ತು ಬೇಕಾಗಿಲ್ಲ ನೋಡಿ. ಹಾಗೆ ಈ ನೆನಪಿಗೂ ಹೆಚ್ಚು ಸಮಯ ಬೇಕಿಲ್ಲ. ಅದರ ಶಕ್ತಿ ಇರೋದು ಅದರ ಸಾರದಲ್ಲಿ. ಅಂದ್ರೆ ಇದು ಇವತ್ತಿನ ಮೈಂಡ್ಫುಲ್ನೆಸ್ ಟೆಕ್ನಿಕ್ ತರಹನಾ? ಧ್ಯಾನ ಮಾಡೋ ಬದಲು ಒಂದೇ ಸೆಕೆಂಡಿನ ಒಂದು ಮಾನಸಿಕ ಸ್ವಿಚ್ ಇಡೀ ಮನಸ್ಥಿತಿಯನ್ನೇ ಬದಲಾಯಿಸಬಹುದು ಅಂತ? ಹೌದು. ಆ ಒಂದು ಕ್ಷಣದ ನೆನಪು ಎಷ್ಟೋ ವರ್ಷಗಳಿಂದ ನಮ್ಮಲ್ಲಿ ತುಂಬಿಕೊಂಡಿರುವ ನೆಗೆಟಿವಿಟಿ ಅಥವಾ ಕಹಿಯನ್ನು ತೆಗೆದುಹಾಕುವ ಶಕ್ತಿ ಹೊಂದಿದೆ. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗೆ ಪ್ರವಚನದಲ್ಲಿ ಈ ಸಮಯವನ್ನು ಸಂಗಮಯುಗ ಮತ್ತು ಸರ್ವೋತ್ತಮ ಕಲ್ಯಾಣಕಾರಿ ಯುಗ ಅಂತ ಕರೆಯಲಾಗಿದೆ. ಯಾಕೆ? ಬೇರೆ ಎಲ್ಲ ಸಮಯಕ್ಕಿಂತ ಇದು ಯಾಕಿಷ್ಟು ಶ್ರೇಷ್ಠ? ಇದೊಂದು ಮುಖ್ಯವಾದ ಪ್ರಶ್ನೆ. ಈ ಬೋಧನೆಯ ಪ್ರಕಾರ ಸಮಯ ಅನ್ನೋದು ಒಂದು ಚಕ್ರದಲ್ಲಿ ತಿರುಗುತ್ತೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರ, ಕಲಿಯುಗ. ಕಲಿಯುಗದ ಕೊನೆಯಲ್ಲಿ ಆತ್ಮಗಳು ಪೂರ್ತಿ ಶಕ್ತಿ ಕಳೆದುಕೊಂಡು ದುಃಖದಲ್ಲಿ ಮುಳುಗಿರ್ತವೆ. ಆಗ ಹೊಸ ಚಕ್ರ ಶುರುವಾಗೋದಕ್ಕೂ ಮುನ್ನ ಬರುವ ಒಂದು ಸಣ್ಣ ಪರಿವರ್ತನೆಯ ಸಮಯವೇ ಈ ಸಂಗಮಯುಗ. ಓ, ಹಾಗಾದ್ರೆ ಇದು ಹಳೆಯ ಪ್ರಪಂಚ ಮುಗಿದು ಹೊಸ ಪ್ರಪಂಚ ಶುರುವಾಗುವ ನಡುವಿನ ಒಂದು ಟ್ರಾನ್ಸಿಷನ್ ಪೀರಿಯಡ್. ಹೌದು. ಅದಕ್ಕಾಗಿಯೇ ಇದು ಸರ್ವೋತ್ತಮ. ಯಾಕಂದ್ರೆ ಈ ಸಮಯದಲ್ಲಿ ಸ್ವತಃ ಪರಮಾತ್ಮನೇ ಬಂದು ಜ್ಞಾನವನ್ನು ನೀಡುತ್ತಾರೆ ಅನ್ನೋದು ನಂಬಿಕೆ. ದ್ವಾಪರಯುಗದಿಂದ ಆತ್ಮಗಳು ವಿಕಾರಗಳೆಂಬ ವಿಷವನ್ನು ಕುಡಿಯುತ್ತಾ ಕಹಿಯಾಗಿರ್ತವೆ. ಆ ಕಹಿಯನ್ನು ಹೋಗಲಾಡಿಸುವ ವಿಧಾನವನ್ನು ದೇವರು ಈ ಸಮಯದಲ್ಲಿ ತಿಳಿಸ್ತಾರೆ. ಅದಕ್ಕೆ ಇದು ಕಲ್ಯಾಣಕಾರಿ ಯುಗ. ಸರಿ, ಈಗ ವಿಷಯ ಸ್ಪಷ್ಟವಾಯಿತು. ಹಾಗಾದ್ರೆ ನಮ್ಮೆಲ್ಲರ ಮನಸ್ಸಲ್ಲಿ ಬರೋ ಪ್ರಶ್ನೆಗಳಿಗೆ ಬರೋಣ. ನನಗೆ ಯಾಕೆ ಹೀಗಾಯಿತು? ಜೀವನದಲ್ಲಿ ಯಾಕೆಷ್ಟು ಸಮಸ್ಯೆ? ಈ ತರಹದ ಸಾವಿರಾರು ಪ್ರಶ್ನೆಗಳು ಹುಟ್ಟುತ್ತವಲ್ಲ, ಇದರ ಮೂಲ ಏನು? ಇಲ್ಲೇ ನೋಡಿ, ಇಡೀ ಚರ್ಚೆಯ ತಿರುಳಿರೋದು. ಎಲ್ಲಾ ಪ್ರಶ್ನೆಗಳ ಮೂಲ ಒಂದೇ ಒಂದು, ಅದು ದೇಹ ಅಭಿಮಾನ. ದೇಹ ಅಭಿಮಾನ ಅಂದ್ರೆ ಬಾಡಿ ಕಾನ್ಷಿಯಸ್ನೆಸ್. ಹೌದು. ನಾವು ನಮ್ಮನ್ನು ಆತ್ಮ ಅಂತ ಮರೆತು ನಾನೇ ಈ ದೇಹ ಅಂತ ಭಾವಿಸಿದಾಗ ಅದರ ಜೊತೆ ನನ್ನ ಹೆಸರು, ನನ್ನ ಸಂಬಂಧಿಕರು, ನನ್ನ ಆಸ್ತಿ, ನಾನು ನನ್ನದು ಅನ್ನೋ ಭಾವನೆ. ಕರೆಕ್ಟ್. ಇವೇ ಸಾವಿರಾರು ಸಂಶಯಗಳಿಗೆ ಮತ್ತು ಪ್ರಶ್ನೆಗಳಿಗೆ ಜನ್ಮ ಕೊಡುತ್ತವೆ. ಒಂದು ನಿಮಿಷ, ಇದನ್ನ ಸ್ವಲ್ಪ ಬಿಡಿಸಿ ಹೇಳಿ. ಆತ್ಮ ಪ್ರಜ್ಞೆಗೂ ದೇಹ ಪ್ರಜ್ಞೆಗೂ ಇರೋ ವ್ಯತ್ಯಾಸ ಏನು? ದೇಹ ಪ್ರಜ್ಞೆ ಹೇಗೆ ಪ್ರಶ್ನೆಗಳನ್ನ ಹುಟ್ಟು ಹಾಕುತ್ತೆ? ಆತ್ಮದ ಮೂಲ ಸ್ವರೂಪ ಶಾಂತಿ ಮತ್ತು ಸಾಕ್ಷಿಭಾವ. ಅಂದ್ರೆ ನಡೆಯೋ ಘಟನೆಗಳನ್ನ ನಿರ್ಲಿಪ್ತವಾಗಿ ನೋಡೋದು. ಆದರೆ ದೇಹ ಪ್ರಜ್ಞೆ ಬಂದ ತಕ್ಷಣ ನಾವು ನಾನೇ ಮಾಡುವವನು, ನನಗೇ ಆಗಿದ್ದು ಅನ್ನೋ ಕರ್ತೃಭಾವಕ್ಕೆ ಒಳಗಾಗ್ತೀವಿ. ಆಗ ಬುದ್ಧಿ ಚಂಚಲವಾಗತ್ತೆ. ಪ್ರತಿಯೊಂದನ್ನೂ ನಮ್ಮ ಅಹಂಕಾರದ ಜೊತೆ ತಳುಕು ಹಾಕ್ತೀವಿ. ಆಗ ಸಹಜವಾಗಿಯೇ ಪ್ರಶ್ನೆಗಳು ಹುಟ್ಕೊಳ್ತವೆ. ಹಾಗಾದ್ರೆ ಈ ದೇಹ ಪ್ರಜ್ಞೆ ಅನ್ನೋ ಸಮಸ್ಯೆಗೆ ಪರಿಹಾರ ಏನು? ಈ ಪ್ರಶ್ನೆಗಳ ಚಕ್ರದಿಂದ ಹೊರಬರುವುದು ಹೇಗೆ? ಇಲ್ಲಿ ಆಧ್ಯಾತ್ಮಿಕ ವ್ಯವಹಾರ ಅಂತ ಒಂದು ಪದ ಇದೆ. ಏನಿದು? ಪರಿಹಾರ ತುಂಬಾ ಸರಳವಾಗಿದೆ ನೋಡಿ. ಇಲ್ಲಿ ಬಾಬಾ ಅಂದ್ರೆ ಪರಮಾತ್ಮ, ನಾನು ನಿಮಗೆ ಒಂದೇ ಒಂದು ಬಿಸ್ನೆಸ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಒಬ್ಬ ಬಿಸ್ನೆಸ್ ಮ್ಯಾನ್ ತನ್ನ ವ್ಯವಹಾರದಲ್ಲಿ ಎಷ್ಟು ಬ್ಯುಸಿ ಇರ್ತಾನೆ ಅಂದ್ರೆ ಅವನಿಗೆ ಬೇರೆ ಯೋಚನೆ ಮಾಡೋಕ್ ಟೈಮೇ ಇರಲ್ಲ ಅಲ್ವಾ? ಹೌದು.
ಹಾಗೆಯೇ ನಮ್ಮ ಆಧ್ಯಾತ್ಮಿಕ ವ್ಯವಹಾರ ಅಂದ್ರೆ ಪತಿತರಿಂದ ಪಾವನರಾಗಿ ಮತ್ತು ಇತರರನ್ನೂ ಪಾವನರನ್ನಾಗಿ ಮಾಡಿ. ಅಂದ್ರೆ ಇದೊಂದು ಫುಲ್ ಟೈಮ್ ಮಾನಸಿಕ ಕೆಲಸ ಅಂತನಾ? ಖಂಡಿತ. ಈ ಒಂದೇ ಗುರಿಯಲ್ಲಿ ನಾವು ಸಂಪೂರ್ಣವಾಗಿ ಮಗ್ನರಾದಾಗ ವ್ಯರ್ಥ ಪ್ರಶ್ನೆಗಳನ್ನು ಕೇಳೋಕೆ, ಬೇರೆಯವರ ತಪ್ಪುಗಳನ್ನು ನೋಡೋಕೆ ಸಮಯವೇ ಇರೋದಿಲ್ಲ. ಓಕೆ, ಅಂದ್ರೆ ನಮ್ಮ ಶಕ್ತಿಯೆಲ್ಲ ಒಂದು ಪಾಸಿಟಿವ್ ಕೆಲಸದಲ್ಲಿ ಖರ್ಚಾಗುತ್ತೆ. ಹೌದು. ಎತ್ತರದ ಬೆಟ್ಟ ಹತ್ತುವನ ಗಮನ ಶಿಖರದ ಮೇಲಿರುತ್ತೆ, ದಾರಿಯಲ್ಲಿರೋ ಸಣ್ಣಪುಟ್ಟ ಕಲ್ಲುಗಳ ಮೇಲಲ್ಲ. ನಮ್ಮ ಗಮನ ಈ ಶ್ರೇಷ್ಠ ಗುರಿಯ ಮೇಲಿದ್ರೆ ಸಣ್ಣಪುಟ್ಟ ಪ್ರಶ್ನೆಗಳು ತಾವಾಗೇ ಮಾಯವಾಗ್ತವೆ. ಗುರಿಯ ಮೇಲೆ ಗಮನ ಹರಿಸೋದು, ಇದು ತುಂಬಾ ಆಸಕ್ತಿದಾಯಕವಾಗಿದೆ. ಸರಿ, ಈ ಜ್ಞಾನವನ್ನು ಪಡೆಯೋ ವಿಧಾನ ಕೂಡ ಮುಖ್ಯ ಅನ್ಸುತ್ತೆ. ಮಧುಬನ್ಗೆ ಹೋಗಿ ಮುಖತಃ ಕೇಳೋದಕ್ಕೂ ಪುಸ್ತಕ ಓದುವುದಕ್ಕೂ ದೊಡ್ಡ ವ್ಯತ್ಯಾಸ ಇದೆ ಅಂತ ಹೇಳಲಾಗಿದೆ. ಯಾಕೆ? ಹೌದು, ಇದೊಂದು ಅನುಭವದ ಮಾತು. ಮುಖತಃ ಕೇಳುವಾಗ ಕೇವಲ ಕಿವಿಗಳು ಕೇಳೋದಿಲ್ಲ, ಆತ್ಮವೇ ಕೇಳುತ್ತದೆ ಅಂತ ಹೇಳಲಾಗುತ್ತೆ. ಆತ್ಮವೇ ಕೇಳುತ್ತಾ? ಹೌದು. ಯಾಕಂದ್ರೆ ಅಲ್ಲಿನ ವಾತಾವರಣ, ಅಲ್ಲಿರುವ ದೈವಿಕ ಕಂಪನಗಳು ಇವೆಲ್ಲವೂ ಸೇರಿ ಆತ್ಮವನ್ನು ರೀಚಾರ್ಜ್ ಮಾಡುತ್ತೆ. ಪುಸ್ತಕದಲ್ಲಿರೋದು ಬರೀ ಮಾಹಿತಿ. ಅಂದ್ರೆ ಜ್ಞಾನದ ಜೊತೆಗೆ ಒಂದು ವೈಬ್ರೇಷನ್ ಅಥವಾ ಎನರ್ಜಿ ಕೂಡ ಸಿಗುತ್ತೆ ಅಂತಾನಾ? ಖಂಡಿತ. ಅಲ್ಲಿ ಜ್ಞಾನದ ಜೊತೆಗೆ ಶಕ್ತಿ, ಪ್ರೀತಿ ಮತ್ತು ಸಮಾಧಾನದ ಅನುಭವವೂ ಆಗುತ್ತೆ ಅಂತಾರೆ. ಇದಕ್ಕೊಂದು ಒಳ್ಳೆ ಉದಾಹರಣೆ ಅಂದ್ರೆ ತಾಯಿ ಮಡಿಲಲ್ಲಿ ಮಲಗಿ ಕತೆ ಕೇಳೋ ಮಗು. ಆ ಮಗುವಿಗೆ ಕತೆ ಮಾತ್ರ ಕೇಳಿಸಲ್ಲ, ತಾಯಿಯ ಪ್ರೀತಿ, ಸ್ಪರ್ಶ ಎಲ್ಲವೂ ಸಿಗುತ್ತೆ. ಹೌದು ಹೌದು, ಅದೇ ಕಥೆಯನ್ನ ಟೇಪ್ ರೆಕಾರ್ಡರಲ್ಲಿ ಕೇಳಿದ್ರೆ ಆ ಅನುಭವ ಸಿಗಲ್ಲ. ಎಕ್ಸಾಕ್ಟ್ಲಿ. ಮಧುವನ್ನಲ್ಲಿ ಕೇಳೋದು ಕೂಡ ಆ ಥರದ ಒಂದು ಅನುಭವ. ನಾನು ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಬಹುದಾ? ಈ ಪ್ರವಚನದ ಪ್ರಕಾರ ನಾವೆಲ್ಲರೂ ಒಂದು ದೊಡ್ಡ ನಾಟಕದ ನಟರು. ನಾವು ನಮ್ಮ ಪಾತ್ರದಲ್ಲಿ, ಅಂದ್ರೆ ಈ ದೇಹದಲ್ಲಿ ಎಷ್ಟು ಮುಳುಗಿ ಹೋಗಿದ್ದೇವೆ ಅಂದ್ರೆ ನಾವು ಕೇವಲ ನಟರು, ಅಂದ್ರೆ ಆತ್ಮ ಅನ್ನೋದನ್ನೇ ಮರೆತು ಬಿಟ್ಟಿದ್ದೇವೆ. ಸರಿನಾ? ಅದ್ಭುತ. ಇದಕ್ಕಿಂತ ಚೆನ್ನಾಗಿ ಇದನ್ನ ವಿವರಿಸಲು ಸಾಧ್ಯವಿಲ್ಲ. ನೀವು ಹೇಳಿದ್ದು 100ಕ್ಕೆ 100 ಸರಿ. ನಾಟಕದ ವೇದಿಕೆ ಮೇಲೆ ರಾಜನ ಪಾತ್ರ ಮಾಡುವ ನಟನಿಗೆ ತಾನು ನಿಜವಾಗಿ ಯಾರು ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಹಾಗೆಯೇ ನಮಗೂ ನಮ್ಮ ನಿಜ ಸ್ವರೂಪದ ಸ್ಮೃತಿ ಇರಬೇಕು. ಪ್ರವಚನದ ಪ್ರಕಾರ ನಾವು ಈ ವಿಶ್ವನಾಟಕದ ಹೀರೋ ನಟರು. ಯಾಕಂದ್ರೆ ನಾವು ಚಕ್ರದ ಆದಿಯಿಂದ ಅಂತ್ಯದವರೆಗೂ ಎಲ್ಲಾ ಪಾತ್ರಗಳನ್ನು ಮಾಡಿರ್ತೇವೆ. ನಮ್ಮ ನಿಜವಾದ ಮನೆ ಶಾಂತಿಧಾಮ. ಅಲ್ಲಿಂದ ನಾವು ಪಾತ್ರ ಮಾಡಲು ಈ ಸೃಷ್ಟಿ ಎಂಬ ವೇದಿಕೆಗೆ ಬಂದಿದ್ದೇವೆ. ಈ ಹೀರೋ ಆಕ್ಟರ್ ಅನ್ನೋ ಐಡಿಯಾ ಕೇಳೋಕೆ ತುಂಬಾ ಪಾಸಿಟಿವ್ ಆಗಿದೆ. ಈಗ ಇನ್ನೊಂದು ಆಳವಾದ ರೂಪಕದ ಬಗ್ಗೆ ಮಾತಾಡೋಣ. ಆತ್ಮಶುದ್ಧಿಯ ಬಗ್ಗೆ ಮಾತನಾಡುವಾಗ ಪ್ರವಚನವು ರಾಮಾಯಣದ ಒಂದು ಘಟನೆಯನ್ನು ಬಳಸಿಕೊಳ್ಳುತ್ತೆ, ಸೀತೆಯ ಅಗ್ನಿ ಪರೀಕ್ಷೆ. ಆದ್ರೆ ಅದಕ್ಕೆ ಸಂಪೂರ್ಣ ಹೊಸ ಅರ್ಥವನ್ನು ಕೊಡುತ್ತೆ. ಏನಿದು? ಹೌದು, ಇದು ಬಹಳ ಗಹನವಾದ ವಿಚಾರ. ಪ್ರವಚನದ ಪ್ರಕಾರ ಪುರಾಣದ ಕಥೆಗಳಿಗೆಲ್ಲ ಒಂದು ಆಧ್ಯಾತ್ಮಿಕ ರಹಸ್ಯಾರ್ಥ ಇದೆ. ಇಲ್ಲಿ ನಾವೆಲ್ಲರೂ ಆತ್ಮಗಳೆಂಬ ಸೀತೆಯರು. ನಾವೆಲ್ಲ ಸೀತೆಯರ ಆತ್ಮಗಳು? ಹೌದು, ಆತ್ಮಗಳೆಂಬ ಸೀತೆಯರು. ನಾವು ವಾಸಿಸ್ತಿರುವ ಈ ಜಗತ್ತು 5 ವಿಕಾರಗಳೆಂಬ ರಾವಣನ ರಾಜ್ಯ. ಈ ರಾವಣ ರಾಜ್ಯದಲ್ಲಿ ನಾವು ದುಃಖದ ಅಶೋಕವನದಲ್ಲಿ ಸಿಕ್ಕಿಬಿದ್ದಿದ್ದೇವೆ. ಓಕೆ, ಹಾಗಾದ್ರೆ ಈ ರಾವಣ ರಾಜ್ಯದಿಂದ ಹೊರಬರಲು ನಾವು ನಿಜವಾದ ಬೆಂಕಿಯಲ್ಲಿ ಪರೀಕ್ಷೆ ಎದುರಿಸಬೇಕಾ? ಇಲ್ಲ, ಖಂಡಿತ ಇಲ್ಲ. ನಾವು ದಾಟಬೇಕಿರೋದು ಭೌತಿಕ ಬೆಂಕಿಯನ್ನಲ್ಲ, ಬದಲಿಗೆ ಯೋಗಾಗ್ನಿಯ ಪರೀಕ್ಷೆಯನ್ನ. ಯೋಗಾಗ್ನಿ? ಹಾಗಾದ್ರೆ ಈ ಯೋಗಾಗ್ನಿ ಅಂದ್ರೆ ಏನು? ಯೋಗಾಗ್ನಿ ಅಂದ್ರೆ ಪರಮಾತ್ಮನಾದ ಶಿವನ ನೆನಪು. ಯೋಗ ಅಂದ್ರೆ ಜೋಡಣೆ, ಅಗ್ನಿ ಅಂದ್ರೆ ಬೆಂಕಿ. ನಾವು ಅಂದ್ರೆ ಆತ್ಮ ನಮ್ಮ ತಂದೆಯಾದ ಪರಮಾತ್ಮನನ್ನು ಪ್ರೀತಿಯಿಂದ ನೆನಪು ಮಾಡಿದಾಗ ಆ ಜೋಡಣೆಯಿಂದ ಒಂದು ಆಧ್ಯಾತ್ಮಿಕ ಅಗ್ನಿ ಹೊತ್ಕೊಳ್ಳುತ್ತೆ. ಓ, ಆ ಬೆಂಕಿಯೇ ನಮ್ಮೊಳಗಿನ ವಿಕಾರಗಳೆಂಬ ರಾವಣನನ್ನು, ನಮ್ಮ ಹಳೆಯ ಕೆಟ್ಟ ಸಂಸ್ಕಾರಗಳನ್ನು ಸುಟ್ಟು ಭಸ್ಮ ಮಾಡುತ್ತೆ. ಅಂದ್ರೆ ಲೌಕಿಕ ಬೆಂಕಿ ದೇಹವನ್ನು ಸುಡುತ್ತೆ, ಆದರೆ ಈ ಯೋಗಾಗ್ನಿ ಆತ್ಮದ ಕಲ್ಮಶಗಳನ್ನು ಸುಡುತ್ತೆ. ಹಾಗಾದ್ರೆ ಈ ರೀತಿ ಜ್ಞಾನ ಪಡೆದು ಯೋಗಾಗ್ನಿಯಿಂದ ಶುದ್ಧರಾದ ಮೇಲೆ ನಮ್ಮ ಕರ್ತವ್ಯ ಏನು? ಇಲ್ಲೇ ಲೈಟ್ ಹೌಸ್ ಅನ್ನೋ ರೂಪಕ ಬರುತ್ತೆ ಅಲ್ವಾ? ಹೌದು, ಇದೊಂದು ದೊಡ್ಡ ಜವಾಬ್ದಾರಿ. ಲೈಟ್ ಹೌಸ್ ಏನ್ ಮಾಡುತ್ತೆ? ಕತ್ತಲೆಯಲ್ಲಿ ಸಮುದ್ರದ ಮಧ್ಯೆ ಸ್ಥಿರವಾಗಿ ನಿಂತು ದಾರಿ ತಪ್ಪಿದ ಹಡಗುಗಳಿಗೆ ಬೆಳಕು ತೋರಿಸುತ್ತೆ. ಹಾಗೆಯೇ ಜ್ಞಾನದ ಬೆಳಕನ್ನು ಪಡೆದ ನಾವು ನಮ್ಮ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿರವಾಗಿ ನಿಂತು ಮಾಯೆಯ ಸಾಗರದಲ್ಲಿ ದಾರಿ ತಪ್ಪಿ ದುಃಖದ ಅಲೆಗಳಿಗೆ ಸಿಲುಕಿರುವ ಇತರ ಆತ್ಮಗಳಿಗೆ ದಾರಿ ತೋರಿಸಬೇಕು. ಯಾವ ದಾರಿ ತೋರಿಸಬೇಕು? 2 ದಾರಿಗಳು. ಒಂದು ನಮ್ಮ ನಿಜವಾದ ಮನೆ ಶಾಂತಿಧಾಮ, ಇನ್ನೊಂದು ನಮ್ಮ ಭವಿಷ್ಯದ ರಾಜ್ಯ ಸುಖಧಾಮ. ಓಕೆ. ಪ್ರವಚನದಲ್ಲಿ ಒಂದು ಕಣ್ಣಿನಿಂದ ಮನೆಯನ್ನು ನೋಡಿ, ಇನ್ನೊಂದು ಕಣ್ಣಿನಿಂದ ರಾಜ್ಯವನ್ನು ನೋಡಿ ಅಂತ ಹೇಳಲಾಗಿದೆ.
ಅಂದ್ರೆ ನಮ್ಮ ಬುದ್ಧಿಯನ್ನು ಈ ಹಳೆಯ ದುಃಖದ ಪ್ರಪಂಚದಿಂದ ತೆಗೆದು ನಮ್ಮ ನಿಜವಾದ ಮನೆ ಮತ್ತು ನಮ್ಮ ಸುಂದರ ಭವಿಷ್ಯದ ನೆನಪಿನಲ್ಲಿ ಇಡಬೇಕು. ಅಂದ್ರೆ ನಮ್ಮ ಸ್ಥಿತಿಯಿಂದಲೇ ಬೇರೆಯವ್ರಿಗೆ ದಾರಿ ತೋರಿಸೋದು. ಹೌದು, ನಮ್ಮಿಂದ ಹೊರಬರುವ ಶಾಂತಿಯ ಕಂಪನಗಳೇ ಇತರರಿಗೆ ದಾರಿ ತೋರಿಸ್ತವೆ. ಅತ್ಯುತ್ತಮ. ಕೊನೆಯದಾಗಿ ಈ ಇಡೀ ಜ್ಞಾನವನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳೋಕೆ 2 ಪ್ರಮುಖ ಅಂಶಗಳು ಅಥವಾ ಧಾರಣೆಗಳು ಯಾವುವು? ಹೌದು, 2 ಮುಖ್ಯ ಅಂಶಗಳನ್ನು ಒತ್ತಿ ಹೇಳಲಾಗಿದೆ. ಮೊದಲನೇದು, ಜೀವ ಇರೋವರೆಗೂ ಪ್ರತಿದಿನ ಜ್ಞಾನಾಮೃತವನ್ನು ಕುಡಿಯುತ್ತಿರಬೇಕು. ಅಂದ್ರೆ ಜ್ಞಾನ ಕೇಳೋದನ್ನ, ಓದೋದನ್ನ ಯಾವತ್ತೂ ನಿಲ್ಲಿಸಬಾರ್ದು. ಮತ್ತು ಸಂಶಯಗಳನ್ನ ಎತ್ತಬಾರದು ಅಂತಾನೂ ಹೇಳಿದೆ. ಹೌದು, ಯಾಕೆಂದರೆ ಪ್ರಶ್ನೆಗಳು ದೇಹಾಭಿಮಾನದಿಂದ ಬರುತ್ತವೆ ಅಂತ ನಾವೀಗಾಗಲೇ ಚರ್ಚಿಸಿದ್ದೇವೆ. ಸರಿ, ಎರಡನೆಯದು? ಎರಡನೆಯದು, ವ್ಯರ್ಥ ವಿಸ್ತಾರಗಳಿಗೆ ಹೋಗದೆ ದೇಹಿ ಅಭಿಮಾನಿ ಅಂದ್ರೆ ಆತ್ಮಪ್ರಜ್ಞೆಯಲ್ಲಿ ಸ್ಥಿರವಾಗಿರುವ ಅಭ್ಯಾಸದ ಮೇಲೆ ಪೂರ್ಣ ಗಮನ ಕೊಡಬೇಕು. ಯೋಗಾಗ್ನಿಯಿಂದ ಆತ್ಮವನ್ನು ಶುದ್ಧ ಮಾಡಿಕೊಳ್ಳುತ್ತಾ ನಮ್ಮ ನಿಜವಾದ ಮನೆ ಮತ್ತೆ ನಮ್ಮ ರಾಜ್ಯವನ್ನು ನೆನಪು ಮಾಡಬೇಕು. ಸಾರಾಂಶದಲ್ಲಿ ಹೇಳೋದಾದ್ರೆ ಅನಾವಶ್ಯಕ ವಿಷಯಗಳನ್ನು ಬಿಟ್ಟು ಸಾರವನ್ನು ಹಿಡಿದುಕೊಳ್ಬೇಕು. ಧನ್ಯವಾದಗಳು. ಇವತ್ತಿನ ನಮ್ಮ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡಿದ್ರೆ ಒಂದು ಸರಳ ರೇಖೆ ಕಾಣಿಸುತ್ತೆ. ನಮ್ಮೆಲ್ಲ ಸಮಸ್ಯೆಗಳ ಮೂಲ ದೇಹಪ್ರಜ್ಞೆ, ಅದಕ್ಕೆ ಪರಿಹಾರ ಆತ್ಮಪ್ರಜ್ಞೆ ಮತ್ತು ಪರಮಾತ್ಮನ ಸಿಹಿಯಾದ ನೆನಪು. ಇದೇ ಇಡೀ ಪ್ರವಚನದ ಸಾರಾನ್ಸುತ್ತೆ. ಹೌದು, ಸಂಪೂರ್ಣವಾಗಿ. ಕೊನೆಯಲ್ಲಿ ಬರುವ ವರದಾನ ಮತ್ತು ಸ್ಲೋಗನ್ ಕೂಡ ಇದನ್ನೇ ದೃಢಪಡಿಸುತ್ತೆ. ವರದಾನ ಹೀಗಿದೆ: ಜ್ಞಾನದ ಬಗ್ಗೆ ಮನನ ಮಾಡುವುದರ ಮೂಲಕ ಪ್ರೀತಿಯ ಸಾಗರದಲ್ಲಿ ಸದಾ ಮಗ್ನವಾಗಿರುವ ಅನುಭವಿ ಮೂರ್ತಿಗಳಾಗಿ. ಅಂದ್ರೆ ಜ್ಞಾನದ ಪಾಯಿಂಟ್ಗಳನ್ನ ಕೇವಲ ಕೇಳೋದಲ್ಲ, ದಿನವಿಡೀ ಅದರ ಬಗ್ಗೆ ಚಿಂತನೆ ಮಾಡಬೇಕು. ಹೌದು, ಹಾಗೆ ಮಾಡಿದಾಗ ನಾವು ಪ್ರೀತಿಯ ಅನುಭವದಲ್ಲಿ ಮುಳುಗಿರ್ತೀವಿ. ಆಗ ನಾವು ಬರೀ ಜ್ಞಾನಿಗಳಲ್ಲ, ಅನುಭವಿಗಳಾಗ್ತೀವಿ. ಮತ್ತು ಸ್ಲೋಗನ್: ಜ್ಞಾನ ಸ್ವರೂಪ ಆತ್ಮವೆಂದರೆ ಯಾರ ಪ್ರತಿ ಸಂಕಲ್ಪ ಮತ್ತು ಪ್ರತಿ ಕ್ಷಣವೂ ಶಕ್ತಿಯುತ ಹಾಗೂ ಸಮರ್ಥವಾಗಿರುತ್ತದೆ. ಅಂದರೆ ನಮ್ಮ ಯೋಚನೆಗಳು, ಮಾತುಗಳು ಮತ್ತು ಸಮಯ ಯಾವುದೂ ವ್ಯರ್ಥವಾಗಲ್ಲ, ಎಲ್ಲವೂ ಪವರ್ಫುಲ್ ಆಗಿರುತ್ತೆ. ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆ ಅನಾವಶ್ಯಕ ವಿಸ್ತಾರಗಳನ್ನು ಬಿಟ್ಟು ಒಬ್ಬ ತಂದೆಯ ನೆನಪು ಅನ್ನೋ ಸಾರದಲ್ಲಿ ಲೀನವಾಗೋಕೆ ಎಲ್ಲರಿಗೂ ಪ್ರೇರಣೆ ನೀಡುತ್ತೆ ಅಂತ ಭಾವಿಸ್ತೀನಿ. ಖಂಡಿತ. ಕೇಳುಗರು ಯೋಚನೆ ಮಾಡೋಕೆ ಒಂದು ಕೊನೆಯ ಪ್ರಶ್ನೆಯನ್ನು ಬಿಟ್ಟು ಹೋಗ್ತೀನಿ. ಈ ಪ್ರವಚನದಲ್ಲಿ ಬಂಧನ ಮುಕ್ತ ಸ್ಥಿತಿಯ ಬಗ್ಗೆ ಹೇಳಲಾಗಿದೆ. ನಾವು ನಮ್ಮ ದೈನಂದಿನ ಜೀವನವನ್ನು ಗಮನಿಸಿದರೆ ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಗೊತ್ತಿಲ್ಲದ ಹಾಗೆ ಅಡ್ಡಿಯಾಗುವ, ನಮ್ಮನ್ನು ಸೂಕ್ಷ್ಮವಾಗಿ ಕಟ್ಟಿ ಹಾಕುವ ಸಣ್ಣ ಪುಟ್ಟ ಬಂಧನಗಳು ಯಾವುವಿರಬಹುದು. ಅದು ನಮ್ಮ ಹಳೆಯ ಸ್ವಭಾವವಿರಬಹುದು, ಕೆಲವರ ಮೇಲಿನ ಅತಿಯಾದ ಅವಲಂಬನೆ ಇರಬಹುದು, ಅಥವಾ ಯಾವುದೋ ವಸ್ತುವಿನ ಆಕರ್ಷಣೆ ಇರಬಹುದು. ಅಂತಹ ಬಂಧನಗಳನ್ನು ಗುರುತಿಸಿ ಅವರಿಂದ ಮುಕ್ತರಾಗಲು ನಾವು ಇಡಬಹುದಾದ ಮೊದಲ ಹೆಜ್ಜೆ ಏನಾಗಿರಬಹುದು? ಇದರ ಬಗ್ಗೆ ನಾವೆಲ್ಲರೂ ಚಿಂತನೆ ಮಾಡೋಣ.